ಹಾಕ್ಸ್ ಬರ್ತೀವಿ ಸರ್. ಯಾಕೆ ಮಾಡ್ಬೇಡ ಕಾಣಿಕೆ ಕೊಡ್ತಕ್ಕಂಥವ್ರು ಬಂದು ಮಾತಾಡ್ಸ್ಬೇಡ ನೋಡ್ತಾನೆ ಅರ್ಕೆ ತೀರ್ಸಿದ್ರಿ, ಏನು ಕೋರ್ಕೊಂಡಿದ್ವಿ ಸರ್? ಇಲ್ಲ, ನನ್ನ ಮಗಂದು ಆರೋಗ್ಯದ ಬಗ್ಗೆ ಕೋರ್ಕೊಂಡಿದ್ವಿ. ನನ್ನ ಮಗ ತುಂಬ ಚೆನ್ನಾಗಾದ. ಇದು ನನ್ನ ಮಗ ಹುಟ್ಟಾಗ್ಲಿಂದಲೂ ಹಾಕಿಸ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅರ್ಕೆ ಪ್ರತಿ ವರ್ಷವೂ ಹಾಕಿಸ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನನ್ನ ಮಗ ತುಂಬ ಆರೋಗ್ಯವಾಗಿದ್ದಾನೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಹೂನಾರ ಹಾಕಿಸ್ತಾ ಇದ್ವಿ. ನಮ್ಮ ಮನಸ್ಸಿಗೆ ಸಮಾಧಾನ ಸರ್. ಅಂದರೆ ನಾವು ಒಂದು ದೇವರಿಗೆ ಕೈ ಮುಗಿಬೇಕು ಅಂದರೆ ಸಮಾಧಾನಕ್ಕೆ ಕೈ ಮುಗಿಯೋದು. ನಾವು ಹೊಂದ್ಕೊಂಡಿದ್ದೆಲ್ಲ ಆಗಿರೋದ್ರಿಂದ ನೆಮ್ಮದಿ ಸರ್. ಈ ಸ್ಥಳಕ್ಕೆ ಬರೋದಕ್ಕೆ ನೆಮ್ಮದಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇದು ನಮ್ಮ ಬಿಸ್ನೆಸ್ಗೂ ಯಶಸ್ವಿಗೂ ಇದೇ ದೇವ್ರ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯ ಮಾಗೋಳ್ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಎಲ್ಲ ನಮ್ಮ ದೇವಸ್ಥಾನದ ಜಾತ್ರೆ ಮಹೋತ್ಸವ ಇವತ್ತು ಕೊನೆ ಹಂತದಲ್ಲಿದೆ. ಇವತ್ತು ಮರುಪೂಜೆ ಇದೆ. ಮರುಪೂಜೆ ಅಂದರೆ ವಿಶೇಷವಾಗಿ ಮಡಿತೇರು ಇರುತ್ತೆ. ಅಂದರೆ ರಂಗನಾಥ ಸ್ವಾಮಿಯ ಮೆರವಣಿಗೆ, ರಂಗನಾಥ ಸ್ವಾಮಿಯ ತೇರ್ ಮೇಲೆ ಕುಂಡ್ರಿಸಿ ಆ ಉವೇಲೆಕಮ್ಮ ಅಂದರೆ ಅಲ್ಲಿವರೆಗೂ ತೇರನ್ನ ಎಳ್ಕೊಂಡೋಗಿ ಇಡೀ ರಾತ್ರಿ ಭೂತಪ್ಪ ಮತ್ತು ಯಲ್ಲಮ್ಮ ದೇವಿಯ ಆರಾಧನೆ ಇರುತ್ತೆ, ಮೆರವಣಿಗೆ ಇರುತ್ತೆ, ದೇವ್ರನ್ನ ಕುಣಿಸೋದು ಇರುತ್ತೆ. ಇವತ್ತು ಕೊನೆಯ ದಿನ ಎಲ್ಲ ಸಹಕರಿಸಿದಂಥ ನಮ್ಮ ಶಿರಾ ತಾಲೂಕಿನ ಮತ್ತು ಅಕ್ಕಪಕ್ಕ ರಾಜ್ಯದ ಎಲ್ಲ ಜನಗಳಿಗೂ ನಮ್ಮ ದೇವಸ್ಥಾನಕ್ಕೆ ಬಂದು ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದು ಎಲ್ಲರೂ ಸಹಕರಿಸಿದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರತಿ ವರ್ಷ ಬನ್ನಿ, ರಂಗನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ, ಸಮೃದ್ಧಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಈಡೇರಲಿ ಅಂತ ಅಂದು ಈಗಲೂ ನೀವು ನೋಡ್ತಾ ಇದ್ದೀರ ತುಲಾಭಾರ ಅವತ್ತಿಂದ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಪ್ರತಿದಿನ ಹೂವಿನ ತುಲಾಭಾರ ನಡೀತಾನೆ ಇದೆ. ಜನರು ರಂಗಪ್ಪ ನಿಮಗೆ ಆಶೀರ್ವಾದ ಮಾಡಿ ಏನೇ ನಿಮ್ಮ ಕಷ್ಟಗಳನ್ನ ಇರುತ್ತೆ ಆ ರಂಗನಾಥ ಸ್ವಾಮಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸಲಿ ಅಂತ ಕೇಳ್ಕೊಳ್ತಾ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ, ಎಲ್ಲ ಸಹಕರಿಸಿದಂಥ ಎಲ್ಲ ಸಮಸ್ತ ಜನತೆಗೆ ನನ್ನ ದೇವಸ್ಥಾನದ ವತಿಯಿಂದ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅದರೊಳಗಾಗಿ ಜಲ್ದಿ ಆಯಿತು, ತೇರಾಯಿತು, ತುಂಬ ಜನ ಬಂದು ಒಳ್ಳೆಯದಾಯಿತು. ಅವ್ರಿಗೆಲ್ಲ ಒಳ್ಳೆಯದಾಗಿದ್ದಕ್ಕೆ ಜನ ಬಂದು ಹೋಗ್ತಾ ಇದ್ದಾರೆ. ಅದರೊಳಗಾಗಿ ಪ್ರತಿದಿನ ತುಂಬ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ. ಮತ್ತು ಭಕ್ತಾದಿಗಳು ಬಂದು ಜಲ್ದಿ ಸ್ನಾನ ಮುಗಿಸ್ಕೊಂಡು ತೇರಿಗೆ ಮುಗಿಸ್ಕೊಂಡು ಇವತ್ತು ಮರುಪೂಜೆ ಇದೆ. ಇವತ್ತು ವಿಶೇಷವಾಗಿದೆ. ಜನಗಳಿಗೂ ಒಳ್ಳೆಯ ಸಹಕಾರ ಮಾಡವ್ರೆ. ಊಟ ತಿಂಡಿದೆಲ್ಲ ವ್ಯವಸ್ಥೆ ಮಾಡವ್ರೆ. ಸಂಜೆ ಉತ್ಸವ ಇದೆ ಸರ್. ಎಲ್ಲ ದೇವ್ರುಗಳು ಉತ್ಸವ ಮಾಡ್ತೈತೆ ಸರ್. ಮಕ್ಕಳು ಫಲ ಎಲ್ಲ ನಿಲ್ತೈತೆ ಸರ್. ಅದು ಮಕ್ಕಳಿಲ್ದವ್ರಿಗೆ ಅದು ಮಕ್ಕಳು ಫಲ ಎಲ್ಲ ನಿಲ್ತೈತೆ ಸರ್. ಅದು ಸ್ನಾನ ಮಾಡ್ಕೊಂಡು ಜಗತಿ ಬೋನಸ್ಸಲ್ಲಿ ನೀರು ಹಾಕ್ಕೊಂಡು ಮಲಿಕೊಂಡು ರಾತ್ರಿ ಪೂರ್ತಿ ಇರುತ್ತೆ. ರಾತ್ರಿ ಪೂರ್ತಿ ಇರುತ್ತೆ ಸರ್. ಇವತ್ತೇ ಕೊನೆ ದಿವಸ. ಹೌದು ಸರ್.
ದೇವಸ್ಥಾನಕ್ಕೆ ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ 10 ವರ್ಷ ಮಕ್ಕಳಿರಲಿಲ್ಲ. ಇಲ್ಲಿ ನೆಚ್ಕೊಂಡು ಅಷ್ಟು ಹೂವು ಹಾಕ್ತೀವಿ ಅನ್ನೋದಕ್ಕೆ ಮಕ್ಕಳು 2 ಮಕ್ಕಳಾದವು, ಒಂದು ಗಂಡು ಹೆಣ್ಣು. ಮತ್ತು ಬೇರೆ ಬೇರೆ ಎಲ್ಲ ರೀತಿಯಿಂದನೂ ಇಲ್ಲಿ ಅನುಕೂಲ ಆಗುತ್ತೆ. ಲಕ್ಷಾಂತರ ಜನ ಭಕ್ತಾದಿಗಳು ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ ಬರ್ತಾರೆ. ಇವತ್ತು ಮರುಪೂಜೆ ಅಂತ ಕೊನೆ ದಿನ ಭಾಳ ವಿಶಿಷ್ಟವಾಗಿ ನಡೀತಾ ಇದೆ. ಸುಮಾರು 20 ವರ್ಷದಿಂದ ಈ ದೇವಸ್ಥಾನ ಇಂಪ್ರೂವ್ ಆದಂಗೆ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಇಂಪ್ರೂವ್ ಆಗಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಒಂದಲ್ಲ ಒಂದು ದೇವರು ರಂಗನಾಥ ಸ್ವಾಮಿ ಅನುಕೂಲ ಮಾಡ್ತಾನೆ. ಎಲ್ಲ ನಂಬಿಕೆಗೆ ಉತ್ತಮವಾಗಿರ್ತಕ್ಕಂಥ ದೇವರು. ಮತ್ತು ಹೂವು ಇಡೀ ಇಂಡಿಯಾದಲ್ಲೇ ಯಾವ ರಥಕ್ಕೂ ಇಷ್ಟೊಂದು ಹೂವು ಬೀಳಲ್ಲ, ಅಷ್ಟು ಹೂವು ಹಾಕ್ತಾರೆ. ಅಷ್ಟು ಜನ ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹಾಗಾಗಿ ಈ ದೇವರು ಅತ್ಯಂತ ಭಕ್ತಿ ಉಳ್ತಕ್ಕಂಥ ಅಥವಾ ಹೆಚ್ಚು ಇದಾಗ್ತಕ್ಕಂಥ ದೇವರು ಅಂತ ನನ್ನ ಅಭಿಪ್ರಾಯ. ಸುಮಾರು ಒಂದು 30-35 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಯಾವ ವರ್ಷವೂ ತಪ್ಪಲ್ಲ, ಪ್ರತಿ ವರ್ಷವೂ ಬರ್ತಾ ಇದ್ದೀವಿ. ರಾಜಪ್ಪ एक ಲೈಕ್ ಆಗಿರೋ ಕಂಟೆ ತೋರಿಸ್ರಿ ಅವ್ರಿಗೆ. ಭಕ್ತರಿಗೆ ಈಗ ಲಾಡು ಪ್ರಸಾದನೂ ಸಿಗ್ತಿದೆ. ಯಾವಾಗಿಂದ ಈ ವರ್ಷ ಮಾತ್ರ ಅಥವಾ ಹಿಂದಿಂದನೂ ಮಾಡ್ಕೊಂಡು ಅಲ್ಲೇ 4 ವರ್ಷ 5 ವರ್ಷದಿಂದ ಪ್ರಸಾದ ಕೊಡ್ತಾ ಇದ್ದೀವಿ. ಅಂದರೆ ದೇವಸ್ಥಾನಕ್ಕೆ ಬಂದವರಿಗೆ ಏನು ಪ್ರಸಾದ ಕೊಡೋಕ್ಕಾಗ್ತಿರ್ಲಿಲ್ಲ. ಮೊದಲು ಇಷ್ಟೊಂದು ಅಭಿವೃದ್ಧಿನೂ ಆಗ್ತಿರ್ಲಿಲ್ಲ. ಈಗಲೂ ಜಾಸ್ತಿ ಬರೀ ಹೂವನ್ನೇ ಆಗ್ತಾ ಇದ್ದಾರೆ. ಅದರಿಂದ ಅಭಿವೃದ್ಧಿ ಆಗೋದು ಭಾಳ ಕಷ್ಟ. ದೇವ್ರಿಗೆ ಬಂದಂಥ ಭಕ್ತಾದಿಗಳು ದೇವ್ರ ಪ್ರಸಾದ ತಗೊಂಡು ಹೋಗ್ಬೇಕು ಅಂತಂದು ದೇವಸ್ಥಾನದ ಮಂಡಳಿಯಿಂದ ಪ್ರಸಾದ ಮಾಡಿಸಿದ್ದೀವಿ ಸರ್. ಪ್ರಸಾದ ತಯಾರು ಮಾಡೋದೆಲ್ಲ ನೀವೇನಾ? ಹೌದು ಸರ್, ಇಲ್ಲೇ ಮಾಡಿಸ್ತೀವಿ. ಓಕೆ. ಕಾಕಿಗೊಂದು ರೊಟ್ಟಿ ಅಂದ್ರ ಯಾವ ಮರ್ಕೆ ಮಾಡ್ಕೊಂಡಿದ್ದೀವಿ? ಹಾಂ, ಈ ಹುಡುಕಿ ಹೂವು ಎಷ್ಟು ವರ್ಷ ಆಯ್ತು ಮರ್ಕೆ ಮಾಡ್ಕೊಂಡು? 2 ವರ್ಷ. 1 ವರ್ಷ ಆಯ್ತಾ? ಏನು ಪಾಪು ಗಂಡು ಪಾಪನೇ? ಗಂಡು ಪಾಪು 1 ವರ್ಷಕ್ಕೆ ಈಡೇರಿಸಿದ್ದಾರೆ ಸ್ವಾಮಿ. ಈಗ ಯಾವ ಊರು ನಿಮ್ದು ಅಂದರೆ? ಕಾಕಿಗೊಂದು ರೊಟ್ಟಿ, ಒಳ್ಳೆ ಮಂಡಲ್. ಒಳ್ಳೆ ಮಂಡಲ ಹೇಳದ ಪೂರ್ತಿ ಅಡ್ರೆಸ್ ಹೇಳ. ನಾವು ಹುಷಾರಿಲ್ಲಕ್ಕೆ ಅರ್ಕೆ ಮಾಡ್ಕೊಂಡು ಅಲ್ಲ 1 ವರ್ಷ ಆಯ್ತು. ಈಗ ನೀವು ಇದನ್ನ ಈಡೇರಿಸ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ನಮ್ದು ಇದೇ ಊರೇ.
ಈಗ ಆ ಕಡೆ ಆಗೈತೆ ಈಗ ಹೋದ ಶನಿವಾರ ಜಲ್ದಿ ಆಗೈತೆ ಅಂದರೆ ಗಂಗಾ ಸ್ನಾನ ಕಂಬದ ರಂಗನಾಥ ಸ್ವಾಮಿದು. ಆಮೇಲೆ ಸೋಮವಾರ ಆಗಿದೆ. ಇವತ್ತು ಲಾಸ್ಟ್ ಶನಿವಾರ ಇರೋದ್ರಿಂದ ಅದನ್ನು ಇವತ್ತು ಲಾಸ್ಟ್ ಪೂಜೆ ಇರೋದ್ರಿಂದ ಅದು ಮರು ಪೂಜೆ ಅಂತ ಹೇಳ್ತಾ ಇದ್ದಾರೆ. ಮರುಪೂಜೆ ಅಂತ ಮರುಪೂಜೆ. ಈ ಎಲ್ಲ ಒಂದು 9 ದಿವಸ ಜಾತ್ರೆ ನಡೀತಿದೆ. ಜಾತ್ರೆಯಿಂದ ಲಾಸ್ಟಿಗೆ ಹಾಗಾದರೆ ಇವತ್ತು ಶನಿವಾರ ಲಾಸ್ಟ್ ಅದನ್ನೇ ಮರುಪೂಜೆ ಅಂತ ಹೇಳ್ತಾ ಇದ್ದೀವಿ. ಈ ದಿನವೂ ಬಹಳಷ್ಟು ಜನ ಇದಾರಲ್ಲ, ಇವತ್ತೇನು ವಿಶೇಷತೆ ಬೇರೆ ಏನಾದರೂ ಇದೆಯಾ ದೇವ್ರ ಪೂಜೆ? ಇವತ್ತು ಪೂಜೆ ರಾತ್ರಿ 9 ಗಂಟೆಗೆ ದೇವರಿಗೆ ತಳಿಗೆ ಪೂಜೆ ಇದೆ. ಅಂದರೆ ಪ್ರತಿ ಶನಿವಾರ ರಾತ್ರಿ 9 ಗಂಟೆಗೆ ದೇವಸ್ಥಾನದಲ್ಲಿ ತಳಿಗೆ ಪೂಜೆ ನಡೆಯುತ್ತದೆ. ವಿಶೇಷ ಪೂಜೆ ಅಂದರೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸಾಯಂಕಾಲನ ರಾತ್ರಿ ಇವತ್ತು ಕಂಬರಂಗನಾಥ ಸ್ವಾಮಿ ಮೆರವಣಿಗೆ ತೇರಿನಲ್ಲಿ, ಚಿಕ್ಕ ತೇರಿನಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ. ಸೊ ಬೆಳಕರಿಯವರೆಗೂ ಪೂರ್ತಿ ಮೆರವಣಿಗೆ ಇವತ್ತು ರಾತ್ರಿ ಪೂರ್ತಿನ ಮೆರವಣಿಗೆ ಇರುತ್ತೆ. ಸೊ ಅದನ್ನೇ ಮರುಪೂಜೆ ಅಂತ ಹೇಳ್ತಾರೆ. ಇನ್ನೂ ಎಷ್ಟು ದಿವಸ ಇರುತ್ತೆ ಇದೆಲ್ಲ ಉತ್ಸವ? ಇನ್ನೂ ಎಷ್ಟು ದಿನ ಇರುತ್ತೆ? ಇನ್ನು ಇವತ್ತು ಲಾಸ್ಟ್, ಇನ್ನೆಂದೂ ಇರಲ್ಲ. ನಾಳೆ ಬೆಳಗ್ಗೆ ಎಲ್ಲ ಖಾಲಿ ಆಗುತ್ತೆ. ಇದು ಲಾಸ್ಟ್ ಶನಿವಾರ, ಆದ್ದರಿಂದ ನಾಳೆ ಜಾತ್ರೆ ಕ್ಲೋಸ್ ಆಗುತ್ತೆ. ಗಂಡು ಪಾಪ ಆದ್ರೆ ಹೂ ಹಾಕಿಸ್ತೀವಿ. 3 ವರ್ಷ ಒಂದು ತೂಕ ಹೂವು ಹಾಕಿಸ್ತೀವಿ ಅಂದ್ಕೊಂಡಿದ್ದೀವಿ. ಯಾವ ಊರು ನಮ್ದು? ಕುಂಬಾರಳ್ಳಿ. ಸಿರಾ ತಾಲೂಕು ಕುಂಬಾರಳ್ಳಿ, ಗೌಡಗೆರೆ ಹೋಬಳಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಇದು 2ನೇ ವರ್ಷ. 2ನೇ ವರ್ಷನಾ? ಹಾಂ, ಮೊದಲನೇ ಸತಿ ಬಂದಾಗ ಅರ್ಕೆ ಮಾಡ್ಕೊಂಡಿರಾ? ಮಾಡ್ಬಿಟ್ಟು ಎಲ್ಲ ಎಷ್ಟು ವರ್ಷ ಆಯಿತು? 1.5 ವರ್ಷ. 1 ವರ್ಷಕ್ಕೆ ಅರ್ಕೆ ತೀರಿಸ್ತಾ ಇದ್ದೀರಾ? ಇಗಳಿಗಳ ಒಂದು ವರ್ಷಕ್ಕೆ ಬಂದಿಲ್ಲ. ಏನಂತ ಅರ್ಕೆ ಮಾಡ್ಕೊಂಡಿದ್ದೆ? ಆದರೆ ಚೆನ್ನಾಗಿ ಇಕ್ಕೊಂಡು ಚೆನ್ನಾಗಿ ಕಾಪಾಡ್ಕೊಂಡೋದ್ರೆ ತೂಕ ಹೂವು ಕೊಡ್ತೀವಿ ಅಂತ ಕಾಪಾಡ್ಕೊಂಡು ಹೋಗಿ ಕೊಟ್ಟೈತೆ. ಜಾಸ್ತಿ ಆಯ್ತು, ಹೂವು ತೆಗೀರಿ ಒಂದಿಷ್ಟು. ಮರುಪೂಜೆ ಅಂದರೆ ಮುತ್ತಿನ ಪಲ್ಲಕ್ಕಿ. ಇವತ್ತು ದೇವರು ಎಲ್ಲ ದೇವ್ರುಗಳು ಹೊರಗಡೆಗೆ ಹೊರಟು ರಥೋತ್ಸವದ ಮೇಲೆ ಮೆರವಣಿಗೆ ಇದೆಯಾ? ಮೆರವಣಿಗೆ ಐತೆ ಸರ್. ಯಾವ ಥರ ಏನೇನು ನಡೆಯುತ್ತೆ? ಬೆಳಕರಿಯ ತಗನು ಮೆರವಣಿಗೆ ಇದು. ಬೆಳಗಿನ ಜಾವ 4 ಗಂಟೆಯಿಂದ ಭಂಡಾರ ಐತಿ, ಭಂಡಾರ ಆಡಿಸ್ತೀವಿ. ಹಂಗೆ ಭೂತಾಪನ್ನು ಆಡಿಸ್ತೀವಿ ಸ್ವಾಮಿ. ಇವತ್ತು ಮರುಪೂಜೆ, ಅದಕ್ಕಾಗಿನ ವಿಶೇಷವಾಗಿ ಮರುಪೂಜೆ ಕೊನೆ ದಿನ ಅಂತ ಮರುಪೂಜೆ ಅಂತ ಇವತ್ತು ಮಾಡ್ತೀವಿ. ರಾತ್ರಿ ಪೂರ್ತಿ ಮೆರವಣಿಗೆ ಇರುತ್ತೆ? ಹಾಂ, ಬೆಳಕರಿಯ ತಗ ಇರ್ತೇವೆ ಸ್ವಾಮಿ. ನಾವು ಶರೀರಕ್ಕೆ ಅರ್ಕೆ ಮಾಡ್ತೀವಿ. ಅಲ್ಲ 1 ವರ್ಷ ಆಯ್ತು. ಈಗ ನೀವು ಇದನ್ನ ಈಡೇರಿಸ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ನಮ್ದು ಇದೇ ಊರೇ. ಈಗ ಆ ಕಡೆ ಆಗೈತೆ